ನಮಸ್ಕಾರ ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ನಿಮ್ಮ ಹೆಸರು? ಮಹೇಶ್. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರ ಅಣ್ಣ? ಹೌದು. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರ? ಬೆಳಿಗ್ಲಿ 1ನೇ ವಾರ್ಡು. 1ನೇ ವಾರ್ಡು. ಎಷ್ಟನೇ ಯಾವ ಪಕ್ಷದಿಂದ ಗುರ್ತಿಸ್ಕೊಂಡಿದ್ದೀರ ಅಣ್ಣ? ಕಾಂಗ್ರೆಸ್. ಟೋಟಲ್ ಓಟ್ ಎಷ್ಟು ಬಂತು ನಿಮಗೆ? 700. ಲೀಡಿಂಗ್ ಓಟು ಸರ್? ನಾನು ರಾಜಕೀಯದ ಅನುಭವ ಹೆಂಗೆ ಅನಿಸ್ತೈತೆ ನಿಮಗೆ? ರಾಜಕೀಯ ಅನುಭವ, ಜನರ ಸೇವೆ ಮಾಡಬೇಕು. ನಾವು ಗೆದ್ದು ಸುಮ್ಮನೆ ಮಾಡಲಿದ್ರೆ ಏನೋ ಆಗಲ್ಲ. ಜನರು ಕಷ್ಟ ಸುಖ ಭಾಗಿಯಾಗಬೇಕು. ಹಾಗಾದ್ರೆ ನಮಗೊಂದು ಗೆದ್ದಿವಾಗ 3 ವರ್ಷ ಆಗಿದೆ. ಏನೇನು ಕೆಲಸ ಕಾರ್ಯಾಭಿವೃದ್ಧಿ ಮಾಡಿದ್ದೀರಾ ಸರ್? 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಸಿಮೆಂಟ್ ರೋಡ್ ಎಲ್ಲ ಮಾಡಿಸಿದ್ದೀವಿ. SCP ವರ್ಕ್ಲಿ ಮತ್ತು ಅಂಗನವಾಡಿ, ಸಮುದಾಯ ಭವನ ಮತ್ತು ಒಂದು 200 ಮನೆ ಮಾಡಿಸಿದ್ದೀವಿ. ಈಗ ಇನ್ನೂ ಒಂದು 50 ಮನೆ ಸ್ಯಾಂಕ್ಷನ್ ಆಗಿದೆ. ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಿದೆ ಮೇಡಮ್ ನಿಮಗೆ? ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಿದೆ? ಈಗ ಯಜಮಾನ್ರವರು ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ, ನಿಂತು ಗೆದ್ದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಿದೆಯಾ? ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದಕ್ಕೆ ಖುಷಿ ಆಗ್ತಿದೆ ಅಂತ ಹೇಳ್ತೀರಾ? ರಾಜಕೀಯ ಈಗ ತಾವು ಮನೇಲಿ ಇದ್ಕೊಂಡು ರಾಜಕೀಯದ ಕಡೆ ಒಲವು ಹೇಗೆ ಮೂಡ್ತು? ರಾಜಕೀಯಕ್ಕೆ ನಿಂತ್ಕೋಬೇಕು, ನಾನು ರಾಜಕೀಯದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಹೇಗೆ ಅನ್ನಿಸ್ತು ಮೇಡಮ್? ಸರ್, ರಾಜಕೀಯಕ್ಕೆ ತಮ್ಮ ಮನೆಯವ್ರನ್ನ ನಿಲ್ಲಿಸ್ಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ತಮಗೆ? ಜನರಿಗೆ ಏನು ಸೌಲಭ್ಯ ಸಿಗ್ತಿರ್ಲಿಲ್ಲ, ಜನಕ್ಕೆ ಗೊತ್ತಿರಲಿಲ್ಲ ಯಾರಿಗೂ. ನಾವು ಸ್ವಲ್ಪ 15 ವರ್ಷದಿಂದ ಓಡಾಡ್ತಾ ಇದ್ವಲ್ಲ, ಅದಕ್ಕೆ ಸ್ವಲ್ಪ ತಿಳ್ಕೊಂಡು ಮನೆ ಬಡವ್ರಿಗೆ ಲೋನು ಮತ್ತು ಇಲ್ಲೆಲ್ಲ ಮೋರೆ ಎಲ್ಲಾರ್ದು ಎಲ್ಲ ಕೊಳಚೆ ನೀರೆಲ್ಲ ನಿಂತ್ಕೊತಿತ್ತು, ಎಲ್ಲ ಕ್ಲೀನ್ ಮಾಡ್ಸೋಣ ಅಂದ್ಬಿಟ್ಟು. ರಾಜಕೀಯಕ್ಕೆ ತಾವು ಅನುಭವ ಎಷ್ಟು ವರ್ಷದಿಂದ ಇದೆ ಸರ್ ರಾಜಕೀಯ ತಮಗೆ? 15 ವರ್ಷದಿಂದ ಇದೆ. 15 ವರ್ಷದಿಂದನೂ ಇದೆ ಸರ್. ಈಗ 2 ವರ್ಷ ಕಾಲಾವಧಿ ಆಗಿದೆ ಆಲ್ರೆಡಿ. 2 ವರ್ಷ ಕಾಲಾವಧಿಯಲ್ಲಿ ತಮ್ಮ ಗ್ರಾಮಕ್ಕೆ ಯಾವ ಕಾರ್ಯಾಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀರಾ ಸರ್? ನಾವೆಲ್ಲ ಮಾಡಿದ್ದೀವಿ. ಇಡೀ ಗ್ರಾಮದಲ್ಲಿ ಒಂದು ದೇವಸ್ಥಾನ, 2 ದೇವಸ್ಥಾನ ಮಾಡಿದ್ದೀವಿ. ಒಂದು 25 ಲಕ್ಷ ಖರ್ಚು ಮಾಡಿ ಒಂದು 5,000 ಜನಕ್ಕೆಲ್ಲ ಎಲ್ಲರೂ ಸೇರಿ ಊರಿನವರೆಲ್ಲರೂ ನಾವೇ ಮುಂದೆ ನಿಂತ್ಕೊಂಡು ಮಾಡಿಸಿ ಊರಿಗೆ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ಊರಿನಲ್ಲಿ. ಹೌದಾ? ಮತ್ತು ಪ್ರತಿಯೊಂದು ಎಲ್ಲ ಸ್ಕೂಲು ನಾನು STMC ಅಧ್ಯಕ್ಷನಾಗಿದ್ದೀನಿ. 4 ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಹೊಸದಾಗಿ ಬಿಲ್ಡಿಂಗು ಕಟ್ಸಿದ್ದೀನಿ ಸರ್ಕಾರ ಬಂದ ಸೌಲಭ್ಯದಲ್ಲಿ. ಸರಿ, ಹಂಗಾರೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರ ಅಂತ ಹೇಳ್ತೀರಾ? ಮೇಡಮ್ ಅವರು ರಾಜಕೀಯ ಬಿಟ್ಟು ಬೇರೆ ಎಲ್ಲರೂ ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡಿದ್ದಾರಾ? ಹೌದು, ಅಂಗನವಾಡಿಲಿ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಲ್ಲ. ಹೌದು. ಅದು ಒಂದು ಇಲ್ಲಿ 4 ಅಂಗನವಾಡಿ ಕೇಂದ್ರ ಇದೆ. ಅದರಲ್ಲಿ 1ನೇ ಕೇಂದ್ರಕ್ಕೆ ಟೋಟಲ್ 4 ಕೇಂದ್ರಕ್ಕೂ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದಾರೆ ಮೇಡಮ್. ಸರ್, 2 ವರ್ಷ ಕಾಲಾವಧಿ ಇನ್ನೂ ಇದೆ. ಈ ಕಾಲಾವಧಿಲಿ ಯಾವ ಕಾರ್ಯಾಭಿವೃದ್ಧಿನೇ ಮಾಡ್ಕೊಂಡ್ ಬರ್ಬೇಕು ಅಂತ ತಮ್ಮ ಗ್ರಾಮಕ್ಕೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ತಿಳ್ಸಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನೂ ಸಾಕಷ್ಟಿದೆ ಸರ್ಕಾರದಿಂದ ಬರೋ ಸವಲತ್ತುಗಳು, ಅದನ್ನೆಲ್ಲ ಪಡೆದು ಗ್ರಾಮದಲ್ಲಿ ಯಾರು ಬಡವರಾಗಿದ್ದಾರೆ ಅವರೆಲ್ಲರಿಗೂ ನಾವು ಮನೆ ಮತ್ತು ಕುಡಿಯೋ ನೀರು, ಪ್ರತಿಯೊಂದು ಸೈಟು, ರೋಡು, ಈಗ ಮತ್ತು ಪ್ರತಿಯೊಂದು ಎಲ್ಲ ಬೀದಿಗೂ ಸುವರ್ಣ ಗ್ರಾಮ ಯೋಜನೆ ಅಂತ ಬರ್ತದೆ. ಹೌದು ಹೌದು. ಸುವರ್ಣ ಗ್ರಾಮ ಹಾಕ್ಸಿ ಎಲ್ಲ ಬೀದಿಗೂ ಎಲ್ಲ ವರ್ಗದವ್ರಿಗೂ ಸೇರಿದಾಗ ಅದನ್ನ ಈಗ ಸಿದ್ದರಾಮಯ್ಯನವರಿಂದ ರೆಕಮೆಂಡ್ ಮಾಡಿ ಸುವರ್ಣ ಗ್ರಾಮಕ್ಕೆ ಸೇರಿಸಿದ್ರೆ ಅದು ಊರಿಗೆ ಅನುಕೂಲ ಆಗುತ್ತೆ. ಸರ್, ಮುಂದಕ್ಕೆ ರಾಜಕೀಯದಲ್ಲಿ ಹಿಂಗೆ ಬೆಳಿಬೇಕು ಅಂತ ತಾವು ಅಂದ್ಕೊಂಡಿದ್ದೀರಾ? ನೋಡೋಣ. ನಾವಂತಂದ್ರೆ ನಮ್ಮ ಇಷ್ಟ ಅಂತ ಏನಿಲ್ಲ, ಅದು ಜನದ ಇದ್ರ ವಾತಾವರಣದ ಮೇಲೆ ಹೋಗುತ್ತೆ. ಹಾಗಂತೀರ? ನಾವು ಸಾಕಷ್ಟು ಮಾಡೋ ಮುಂದೆ ಏನಾಗುತ್ತೆ ನೋಡಿ. ಸರ್, ಇನ್ನು ರಾಜಕೀಯ ಮುಂದೆ ಇದೆ. ರಾಜಕೀಯದಲ್ಲಿ ಅನುಭವ, ತಾವು ರಾಜಕೀಯದಲ್ಲಿ ಸ್ಫೂರ್ತಿ ಅಂತ ಯಾರು ಇದ್ದಾರಾ ತಮಗೆ? ಇಲ್ಲ. ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಅಂತ ಹೇಳಿ ಯಾರಾದರೂ? ಏನಿಲ್ಲ, ನಮ್ಮ ಸ್ವಂತವಾಗಿ ಬಂದ್ರಿ. ರಾಜಕೀಯ ತಮ್ಮ ಕುಟುಂಬದಲ್ಲಿ ಮಾತ್ರ ತಾವು ಗುರುತಿಸ್ಕೊಂಡಿದ್ರೆ ರಾಜಕೀಯದಲ್ಲಿ ಬೇರೆ ಯಾರು ಗುರುತಿಗೆ ಬಂದಿದ್ರಾ ತಮ್ಮ ಕುಟುಂಬದಲ್ಲಿ? ಇಲ್ಲ, ನೀವೇ ಫಸ್ಟ್ ಅಂತ ಹೇಳ್ತೀರಾ? ಸರ್, ತಾವು ಗೆಲ್ಲೋದಕ್ಕೆ, ತಾವು ಈ ಸ್ಥಾನಕ್ಕೆ ಬರೋದಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ. ಗ್ರಾಮದ ಜನತೆಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನಾವು ಒಳ್ಳೆ ಕೃತಜ್ಞತೆ ಹೇಳ್ಬೇಕು, ಒಳ್ಳೆ ಸೌಲಭ್ಯ ಮಾಡ್ಕೊಡ್ಬೇಕು. ಅವ್ರಿಗೆ ನಾವು ಗೆದ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೇಲಿ ಇದ್ರೆ ಆಗಲ್ಲ. ಹೌದು. ಅವ್ರಿಗೆಲ್ಲ ಏನು ಸರ್ಕಾರದಿಂದ ಬರೋಂಥ ಸವಲತ್ತು ಮಾಡ್ಕೊಡ್ಬೇಕು. ಹೌದು ಹೌದು. ಮೇಡಮ್, ತಾವು ಈ ಸ್ಥಾನಕ್ಕೆ ಬರೋಕ್ಕೆ ಗ್ರಾಮದ ಜನತೆನೇ ಕಾರಣ. ಗ್ರಾಮದ ಜನತೆಗೆ ಈ ಮೂಲಕ ಏನಂತ ಹೇಳಕ್ ಇಷ್ಟಪಡ್ತೀರಾ?
ಉಳಿದ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ನಾವು ಒಂದು ಸಂತೋಷದ ಸುದ್ದಿ ಹೇಳಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅವ್ರಿಗೂ ಇದು ಮಾಡಬೇಕು. ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? 20 ಜನ ಟೋಟಲ್ ನಂಬರು. ಹೌದು. ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು. ಹೌದು. ಸರಿ ಸರ್, ಈ ಮೂಲಕ ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್.